ಸ್ವಲ್ಪ ಸಹ ಕಾಣೋದಿಲ್ವಾ? ಒಂದು ಕಣ್ಣು ಆಪರೇಷನ್ ಆಗೈತ್ರಿ, ಒಂದು 5 ವರ್ಷ ಆತ್ರಿ. ಇದು ಕಣ್ಣು ಕಾಣಲ್ರಿ, ಬಿ ಪಿ ಐತ್ರಿ, ಕಾಲು ನೋವು. ಕಾಲು ನೋವು ಉಂಟಾ? ಹ್ಞೂ ರೀ, ಒಂದೊಂದು ಕಾಲು ರೀ. ಯಾವ ಕಾಲು? ಇದು ಈ ಕಾಲ. ತಂದೆ ದೇವರೇಶ್ವರನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯಧನ ಕರ್ತನೆ ಬಾಧಕ ಬಂದಿದ್ದಾನೆ. ಸೌದ್ ನಾಗರಾಜ್ ಅವರ ಆರೋಗ್ಯಕ್ಕೆ ಪ್ರಾರ್ಥಿಸ್ತಾ ಇದ್ದಾನಪ್ಪ. ಸ್ಪಿರಿಟ್ ಆಫ್ ಬಿ ಪಿ ಅವರ ಶರೀರ ಬಿಟ್ಟು ಹೋಗಲಿ. ಬಿ ಪಿ ಕಾಯಿಲೆ ನಜರೇತಿನ ನಾಮದಲ್ಲಿ ಅವರ ಶರೀರದ ಹೊರ ದಬ್ಬುತ್ತಾ ಇದ್ದಾನೆ. ಕಣ್ಣುಗಳ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದಾನೆ. ಕಣ್ಣಿನ ದೃಷ್ಟಿ ಉಂಟಾಗಲಿ, ದೃಷ್ಟಿ ಬ್ರಷ್ನೆಸ್ ಉಂಟಾಗಲಿ, ಕಣ್ಣಿನ ನರದ ಮೇಲೆ, ಕಣ್ಣಿನ ಗುಡ್ಡೆ ಮೇಲೆ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದಾನೆ. ಒಬ್ಬ ದೃಷ್ಟಿ ಉತ್ಪತ್ತಿ ಆಗಲಿ, ಹೆಚ್ಚಿನ ಬ್ರೈಟ್ನೆಸ್ ಬರಲಿಕ್ಕೆ ಅದ್ಭುತ ಮಾಡು, ಸೌಖ್ಯ ಉಂಟು ಮಾಡೋದಕ್ಕೆ ಸ್ತೋತ್ರಪ್ಪ. ಪೂರ್ಣ ಬಿಡುಗಡೆಯಿಂದ ಅವ್ರು ನಡೆಸಬೇಕಂತಾನೆ ಕೇಳ್ಕೊಳ್ತಾನೆ. ಅದೇ ರೀತಿ ಕರ್ತನೆ, ಈ ಕಾಲಿನ ಚಿಪ್ಪಿನ ಗಂಟಿನ ಮೊಣಗಂಟಿನ ನೋವನ್ನು ಯೇಸುನ ಗದರಿಸದೆ ಅದು ಈಗಲೇ ಅದು ಬಿಟ್ಟು ಹೋಗಲಿ. ಈ ಕ್ಷಣದಿಂದ ಆ ನೋವು ಇರಕೊಡು, ತಿರುಗಿ ಬರಕೊಡುದು, ಸೌಖ್ಯವಾಗಲಿ, ಸೌಖ್ಯವಾಗಲಿ. ಕರ್ತನ ಯೇಸು ಕ್ರಿಸ್ತನ ಬಾಸುಂಡೆಗಳ ಮೂಲಕ ಸೌದಾಗರಾಜು ಗುಣವಾಯ್ತು. ಕರ್ತನ ಯೇಸು ಕ್ರಿಸ್ತನ ಬಾಸುಂಡೆಗಳ ಮೂಲಕ ಸೌದಾಗರಾಜು ಗುಣವಾಯ್ತು. ಕರ್ತನ ಯೇಸು ಕ್ರಿಸ್ತನ ಬಾಸುಂಡೆಗಳ ಮೂಲಕ ಸೌದಾಗರಾಜು ಗುಣವಾಯ್ತು. ಫ್ರೀ ಆಗಲಿ ಯೇಸು ನಾಮದಲ್ಲಿ. ಈಗ ನೋಡಿ ನೋವುಂಟ ನೋಡಿ. ಮತ್ತೆ ಇದು ಕಾಲ್ ಸರಿ ಆಯ್ತಲ್ಲ? ಓಕೆ. ಯೇಸುವೆ ಸೌಖ್ಯ ಕೊಟ್ಟದಕ್ಕಾಗಿ ಸ್ತೋತ್ರ.